ಹಾಯ್ ಎವ್ರಿವನ್, ಮತ್ತೆ ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ ಗೈಸ್. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಏನಪ್ಪ ಅಂತಂದ್ರೆ ಇನ್ಸ್ಟಾಗ್ರಾಮ್ ಮುಖಾಂತರ ನಾವು ದುಡ್ಡು ಹೇಗೆ ಮಾಡೋದು. ಓಕೆನಾ, ಈಗಿನ ಕಾಲದಲ್ಲಿ ಹೆಂಗಪ್ಪ ಅಂತಂದ್ರೆ ಮನೇಲಿ ಕೂತ್ಕೊಂಡು ದುಡ್ಡು ಮಾಡ್ತಾ ಇದ್ದಾರೆ. ಓಕೆನಾ, ಸಿಂಪಲ್ ಆಗಿ ಇನ್ಸ್ಟಾಗ್ರಾಮಲ್ಲಿ ರೀಲ್ ವಿಡಿಯೋಸ್ಗಳನ್ನು ಮಾಡಿಬಿಟ್ಟು ಅವರೊಂದು ವಿಡಿಯೋಸ್ಗಳನ್ನು ವೈರಲ್ ಮಾಡಿಕೊಂಡು ಅವರೊಂದು ಅಕೌಂಟಲ್ಲಿ ಫಾಲೋವರ್ಸ್ಗಳನ್ನು ಬರೆಸ್ಕೊಂಡು ಆ್ಯಂಡ್ ಒಳ್ಳೆ ಅರ್ನಿಂಗ್ ಅನ್ನೋದು ಮಾಡ್ತಾ ಇದ್ದಾರೆ. ಆದರೆ ನಿಮ್ಮೊಂದು ಅಕೌಂಟಲ್ಲೂ ಕೂಡ ಫಾಲೋವರ್ಸ್ ಇದ್ದಾರೆ. ಆದರೆ ನಿಜಕ್ಕೂ ಇನ್ಸ್ಟಾಗ್ರಾಮಿಂದ ದುಡ್ಡು ಯಾವಾಗ ಸಿಗುತ್ತೆ, ನಮ್ಗೆ ಇನ್ಸ್ಟಾಗ್ರಾಮ್ ಅವರು ದುಡ್ಡು ಏನಕ್ಕೆ ಕೊಡ್ತಾರೆ, ಹೆಂಗೆ ಕೊಡ್ತಾರೆ? ಓಕೆನಾ, ಇದ್ರ ಬಗ್ಗೆ ಅಂತೂ ನಿಮ್ಗಂತೂ ನಿಜವಾಗ್ಲೂ ಗೊತ್ತೇ ಇಲ್ಲ. ಸೊ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಯಾವ ಥರ ನಿಜಕ್ಕೂ ಇನ್ಸ್ಟಾಗ್ರಾಮ್ ಮುಖಾಂತರ ನಮ್ಗೆ ದುಡ್ಡು ಯಾವ ಥರ ಸಿಗುತ್ತೆ, ಅಥವಾ ಇನ್ಸ್ಟಾಗ್ರಾಮ್ ಅವ್ರಿಗೆ ನಮ್ಗೆ ಕೊಡ್ತಾರಾ, ಅಥವಾ ನಾವೇನಾದರೂ ಇನ್ಸ್ಟಾಗ್ರಾಮ್ ಕೊಟ್ಟಿದ ನಂತರ ನಾವು ಮತ್ತೆ ಇಸ್ಕೋಬೇಕಾ. ಓಕೆನಾ, ಎಲ್ಲನೂ ಡೀಟೇಲ್ಸ್ ಸಿಗುತ್ತೆ. ಆ್ಯಂಡ್ ಚಾನಲ್ಗೆ ಏನಾದರೂ ಮೊದಲ ಹೆಸರು ಬಂದು ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಟ್ಟು ಪಕ್ಕದಲ್ಲಿ ಇರೋ ಒಂದು ಬೆಲ್ ಬಟನ್ ಬರುತ್ತೆ, ಒಂದ್ಸರಿ ಕ್ಲಿಕ್ ಮಾಡ್ಕೊಂಡು ಆಲ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ಸಾಕು. ಇನ್ನು ಮುಂದೆ ಯಾವುದೊಂದು ವಿಡಿಯೋ ನಾನು ಅಪ್ಲೋಡ್ ಮಾಡಿದ್ರು ಕೂಡ ನಿಮ್ಗೆ ಟಕ್ಕಂತ ನೋಟಿಫಿಕೇಶನ್ ಇಂದ ವಿಡಿಯೋ ಬರುತ್ತೆ ಗೈಸ್. ಓಕೆನಾ, ಆ್ಯಂಡ್ ನಿಜಕ್ಕೂ ಇನ್ಸ್ಟಾಗ್ರಾಮ್ ಮುಖಾಂತರ ದುಡ್ಡು ಹೇಗೆ ಸಿಗುತ್ತೆ ಅಂತ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಆ್ಯಂಡ್ ನಿಮಗೂ ಕೂಡ ತುಂಬಾ ವರ್ಷಗಳಿಂದ ತಿಂಗಳಾನ್ಗಡ್ಲಿ ಇದೆಯಾ ಇನ್ಸ್ಟಾಗ್ರಾಮಲ್ಲಿ. ಓಕೆನಾ, ಕೆಲಸ ಕಾರ್ಯ ಎಲ್ಲ ಬಿಟ್ಬಿಟ್ಟು ನೀನು ಇನ್ಸ್ಟಾಗ್ರಾಮ್ ಮೇಲೆ ಬಿದ್ದೋಗ್ಬಿಟ್ಟಿದ್ಯಾ, ಇನ್ಸ್ಟಾಗ್ರಾಮಲ್ಲಿ ದಿನ ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡ್ತಾ ಇದೆಯಾ. ಆದ್ರೆ ನಮಗೆ ಇನ್ಸ್ಟಾಗ್ರಾಮ್ ಮುಖಾಂತರ ದುಡ್ಡೇ ಸಿಗ್ತಾ ಇಲ್ಲ ನಿನಗೆ. ನಾವೇನಾದ್ರು ತಪ್ಪು ಕೆಲಸಗಳನ್ನು ಮಾಡ್ತಾ ಇದ್ವಾ, ಇನ್ಸ್ಟಾಗ್ರಾಮ್ ಅವರು ಏನೋ ತಪ್ಪು ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಇನ್ಸ್ಟಾಗ್ರಾಮ್ ಮುಖಾಂತರ ಎಷ್ಟೋ ಜನ ಸಾವಿರಾರು ರೂಪಾಯಿ ಲಕ್ಷಾಂತರ ರೂಪಾಯಿ ಅರ್ನಿಂಗ್ ಮಾಡೋರು ಕೂಡ ತುಂಬಾ ಜನ ಇದ್ದಾರೆ. ನಾವು ದಿನ ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡ್ತಾ ಇದೀವಿ, ನಮ್ಗೆ ಯಾಕೆ ಕೊಡ್ತಾ ಇಲ್ಲ ಇನ್ಸ್ಟಾಗ್ರಾಮ್ ಅವರು ದುಡ್ಡು? ನೋಡಿ, ಇನ್ಸ್ಟಾಗ್ರಾಮ್ ಅಲ್ಲಂತೂ ದುಡ್ಡು ನಿಮ್ಗಂತೂ ₹1 ಸಿಗಲ್ಲ. ಫಸ್ಟ್ ಹೇಳ್ಬಿಡ್ತೀನಿ ನಾನು, ನಿನ್ನ 1,00,000 ಫಾಲೋವರ್ಸ್ ಇರಲಿ, ನಿನಗೆ 1,000,000 ಫಾಲೋವರ್ಸ್ ಇರಲಿ, ನಿನಗೆ 1,000,000 ಫಾಲೋವರ್ಸ್ ಇರಲಿ, ನಿಮಗೆ 10 ಮಿಲಿಯನ್ ಫಾಲೋವರ್ಸ್ ಇರಲಿ, ಓಕೆನಾ, ಇನ್ಸ್ಟಾಗ್ರಾಮ್ ಅವರು ಯಾರು ನಿಮ್ಗೆ ದುಡ್ಡು ಕೊಡಲ್ಲ ಫಸ್ಟ್ ಆಫ್ ಆಲ್. ಸೊ ನಿಮಗೆ ಇನ್ಸ್ಟಾಗ್ರಾಮ್ ಮುಖಾಂತರ ದುಡ್ಡು ಹೆಂಗೆ ಸಿಗುತ್ತೆ ಅಂತಂದ್ರೆ, ನಿಮ್ಮೊಂದು ಅಕೌಂಟಲ್ಲಿ ಫಾಲೋವರ್ಸ್ ಜಾಸ್ತಿ ಆಗಿದ ನಂತರ, ಓಕೆನಾ, 1,00,000 ಫಾಲೋವರ್ಸ್ ಆಗಿರ್ಬೋದು, 50,000 ಫಾಲೋವರ್ಸ್ ಆಗಿರ್ಬೋದು, ಓಕೆನಾ, ಈ ಥರ ಆಗಿದ ನಂತರ ನಿಮ್ಗೆ ಏನಪ್ಪ ಅಂತಂದ್ರೆ ಒಂದು ವಿಡಿಯೋಸ್ಗಳು ಆವ್ರೇಜ್ ವ್ಯೂಸ್ ಬರ್ತಿದೆ ಅಂತಂದ್ರೆ ನಿಮಗೆ ಬ್ರ್ಯಾಂಡ್ ಪ್ರಮೋಷನ್ಸ್ ಬರ್ತವೆ. ಓಕೆನಾ, ಈ ಥರ ಅಪ್ಲಿಕೇಶನ್ ರಿವ್ಯೂ ಮಾಡೋದು ಆ್ಯಂಡ್ ಇಲ್ಲ ಅಂತಂದ್ರೆ ಏನಾದರೂ ಪ್ರಾಡಕ್ಟ್ ಆಗಿರ್ಬೋದು, ಶಾಪಿಂಗ್ ಆಗಿರ್ಬೋದು, ಓಕೆನಾ, ಈ ಥರ ನಿಮಗೆ ಬ್ರ್ಯಾಂಡ್ ಒಂದು ಪ್ರಮೋಷನ್ಸ್ ಬರ್ತವೆ. ಪ್ರಮೋಷನ್ಸ್ ಹೆಂಗಪ್ಪ ಅಂತ ನೋಡಿ, ನಿಮ್ಮೊಂದು ಅಕೌಂಟಲ್ಲಿ 50,000 ಫಾಲೋವರ್ಸ್ ಇದೆ ಅಂತ ಅನ್ಕೊಳ್ಳೋಣ. ಒಂದು ಪ್ರೊಫೈಲ್ನ ಚೆಕ್ ಮಾಡ್ತಾರೆ ಅವರು. ಓಕೆನಾ, ಸೊ ಇವನು ಯಾವ ಥರ ವಿಡಿಯೋಸ್ಗಳನ್ನ ಮಾಡ್ತಾ ಇದ್ದಾನೆ, ಆವ್ರೇಜ್ ವ್ಯೂಸ್ ಏನು ಹೋಗ್ತಿದೆ ಈ ಒಂದು ವಿಡಿಯೋದಲ್ಲಿ. ಓಕೆನಾ, ನಿಮ್ಮ ಪ್ರೊಫೈಲ್ ಚೆಕ್ ಮಾಡ್ತಾನೆ, ನಿಮ್ಮೊಂದು ಪ್ರೊಫೈಲ್ ಎಲ್ಲ ಕರೆಕ್ಟ್ ಆಗಿತ್ತು ಅಂತಂದ್ರೆ ಸಾಕು, ಒಳ್ಳೆ ವ್ಯೂಸ್ ಬರ್ತಿದೆ ಅಂತಂದ್ರೆ ಸಾಕು, ನಿಮ್ಗೆ ಡೈರೆಕ್ಟ್ ಟೈಮ್ ಏನಪ್ಪ ಅಂತಂದ್ರೆ ಬ್ರ್ಯಾಂಡ್ ಜೊತೆ ನಿಮಗೆ ಕನೆಕ್ಷನ್ ಆಗುತ್ತೆ. ಈ ಥರ ಕನೆಕ್ಷನ್ ಆಗಿದ ನಂತರ ಸೊ ಈ ಥರ ಪ್ರಾಡಕ್ಟ್ ಇದೆ ಒಂದು, ಸೊ ಈ ಒಂದು ಪ್ರಾಡಕ್ಟ್ನ ನಿಮ್ಮೊಂದು ಪ್ರೊಫೈಲಲ್ಲಿ ನಿಮ್ಮೊಂದು ಅಕೌಂಟಲ್ಲಿ ಇದನ್ನು ಶೇರ್ ಮಾಡಿ ಡೀಟೇಲ್ ಹೇಳಿ ನಿಮ್ಗೆ ಇಷ್ಟು ದುಡ್ಡು ಅಂತ ನಾವು ಕೊಟ್ಟೇ ಬಿಡ್ತೀವಿ ಅಂತ. ಓಕೆನಾ, ಸೊ ಅವನೇನು ಮಾಡ್ತಾನೆ, ಬ್ರ್ಯಾಂಡ್ ಏನಾದರೂ ಓಕೆ ಆಯ್ತಾ, ನಿಂಗೆ ದುಡ್ಡು ಅಡ್ಜಸ್ಟ್ ಆಯ್ತಾ, ಓಕೆ ಕೊಡು ನಾನು ಮಾಡ್ತೀನಿ ಅಂತ. ಏನಕ್ಕಪ್ಪ ಅಂತಂದ್ರೆ ಅವನು ಪೂರ್ತಿ ದುಡ್ಡು ಮಾಡ್ಬೇಕಂತಾನೆ ಬಂದಿರ್ತಾನೆ ಅವ್ನು ಇನ್ಸ್ಟಾಗ್ರಾಮಲ್ಲಿ. ಓಕೆನಾ, ಏನು ಒಂದು ಈ ಥರ ಬರ್ತಿದೆ ಅಂತಂದ್ರೆ ನನಗೆ ಖುಷಿನೇ. ಓಕೆನಾ, ನಿಮ್ಮೊಂದು ಅಕೌಂಟಲ್ಲಿ ಒಂದು 50,000 ಫಾಲೋವರ್ಸ್ ಇದೆ ಅಂತಂದ್ರೆ ಸಾಕು, 50,000ದಲ್ಲಿ ಒಂದು ಆವ್ರೇಜ್ ವ್ಯೂಸ್ ಒಂದು 10,000 15,000 ವ್ಯೂಸ್ ಹೋಗ್ತಿದೆ ಅಂತಂದ್ರೆ ನಿಮ್ಗೆ ಒಂದು ವಿಡಿಯೋ ಚಾರ್ಜಸ್ ಏನಪ್ಪಾ ಅಂತಂದ್ರೆ ನೀವು 5,000 ಮಾಡಿದ್ರು ಕೂಡ ಈಸಿಯಾಗಿ, ಅಂದ್ರೆ ಈಸಿಯಾಗಿ ನೀವು ತಿಂಗಳಲ್ಲಿ ಒಂದು 5 ಇಲ್ಲ 6 ಮಾಡಿದ್ರು ಕೂಡ ನಿಮಗೆ 25,000 ರೂಪಾಯಿಂದ 30,000 ರೂಪಾಯಿ ಈಸಿಲಿ ಅರ್ನಿಂಗ್ ಅನ್ನೋದು ಆಗೋಗುತ್ತೆ ಗೈಸ್. ಓಕೆನಾ, ಸೊ ಇದ್ರ ಮುಖಾಂತರ ನೀವು ಅರ್ನಿಂಗ್ ಅನ್ನೋದು ಮಾಡ್ಬೋದು. ಅಂಡ್ ಜೊತೆಗೆ ಏನಪ್ಪಾ ಅಂತಂದ್ರೆ ನಿಮ್ಮೊಂದು ಸರೌಂಡಿಂಗ್ ಅಲ್ಲಿ ಏನಾದರೂ ದೊಡ್ಡ ಯಾವುದೋ ಒಂದು ಶಾಪಿಂಗ್ ಮಾಲೆ ಓಪನ್ ಆಗ್ತಾ ಇರ್ಬೋದು, ಇಲ್ಲ ಅಂತಂದ್ರೆ ಏನಾದರೂ ಒಂದು ದೊಡ್ಡ ಹೋಟೆಲ್ ಓಪನ್ ಆಗ್ತಿದೆ ಅಂತಂದ್ರೆ ಸಾಕು, ಈ ಮುಂದೆ ಸುತ್ತಮುತ್ತಲು ಸರೌಂಡಿಂಗ್ ಅಲ್ಲಿ ಏನಪ್ಪಾ ಅಂತಂದ್ರೆ ನಿಮ್ಮೊಂದು ಅಕೌಂಟ್ ಯಾರಾದ್ರೂ ಕಣ್ಣಿಗೆ ಕಾಣಿಸ್ಬಿಡ್ತು, ಲೋಕಲ್ ಹುಡುಗನೇ ಇವನು ನಮ್ಮೊಂದು ಹುಡುಗನೇ ಅಂದ್ಬಿಟ್ಟು ಅವ್ರಿಗೂ ಕೂಡ ನಿಮಗೆ ಕಾಂಟ್ಯಾಕ್ಟ್ ಮಾಡಿದ್ರು ಅಂದ್ಕೊಳ್ಳಿ, ಯಾವುದೊಂದು ಪ್ರಮೋಷನ್ ಹೋಟೆಲ್ ಆಗಿರ್ಬೋದು, ಯಾವುದೊಂದು ರೆಸ್ಟೋರೆಂಟ್ ಆಗಿರ್ಬೋದು. ಓಕೆನಾ, ಸೊ ಈ ಥರ ಕೂಡ ನೀವು ಪ್ರಮೋಷನ್ಸ್ ಮಾಡಿದ್ರೆ ಆ ಒಂದು ರೆಸ್ಟೋರೆಂಟ್ ಅವರು, ಆ ಒಂದು ಹೋಟೆಲ್ ಅವರು ನೀನು ದುಡ್ಡು ಅನ್ನೋದು ಕೊಟ್ಬಿಡ್ತಾರೆ. ಸೊ ಏನಕ್ಕಪ್ಪ ಅಂತಂದ್ರೆ ನೀನು ಕಿರ್ಚಿಕೊಂಡು ನಿನ್ನೊಂದು ಅಕೌಂಟಲ್ಲಿ ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡಿದೆ, ಈ ಒಂದು ಹೋಟೆಲ್ ನೋಡಿ ಹಿಂಗಿದೆ, ಈ ಒಂದು ಹೋಟೆಲ್ ನೋಡಿ ಹಿಂಗಿದೆ, ಸ್ಪೆಷಾಲಿಟಿ ನೋಡಿ ಹೆಂಗಿದೆ ಅಂತ. ಓಕೆ, ಈ ಥರ ಕಿರ್ಚ್ಕೊಂಡು ಹೇಳ್ತಾ ಇದೀಯ ಅಂತಂದ್ರೆ ಸೊ ಆ ಒಂದು ಕಿರ್ಚೋದಕ್ಕಾದ್ರೆ ನಿಮಗೆ ಆ ಒಂದು ಹೋಟೆಲ್ ಅವರು ದುಡ್ಡು ಅನ್ನೋದು ಕೊಡ್ತಾರೆ ನಿನಗೆ. ಏನಕ್ಕಪ್ಪ ಅಂತಂದ್ರೆ ಅವನೊಂದು ಹೋಟೆಲ್ ದೊಡ್ಡ ಓಪನ್ ಆಗಿದೆ, ಸೊ ಜನಗಳಿಗೆ ಗೊತ್ತಾಗಬೇಕು. ಸೊ ಗೊತ್ತಾಯ್ತು ಅಂದ್ರೆ ಸಾಕು, ಆರಾಮಾಗಿ ಆ ಒಂದು ಲೋಕಲ್ ಜನನ ಆ ಒಂದು ಹೋಟೆಲ್ಗೆ ವಿಸಿಟ್ ಮಾಡ್ತಾರೆ. ಸೊ ಅವ್ರು ಏನು ಮಾಡ್ತಾರೆ, ಆವಾಗ ದುಡ್ಡು ಅನ್ನೋದು ಕೊಡ್ತಾರೆ ಗೈಸ್. ಓಕೆನಾ, ಇದ್ರ ಮುಖಾಂತರ ದುಡ್ಡು ಅನ್ನೋದು ಸಿಗುತ್ತೆ. ಈ ಹೋಟೆಲ್ನವರು, ಈ ಕಂಪ್ನಿಗಳು, ದೊಡ್ಡ ಕಂಪ್ನಿಗಳು ನಮಗೆ ಕಾಂಟ್ಯಾಕ್ಟ್ ಹೆಂಗೆ ಮಾಡ್ತಾರೆ ಓಕೆನಾ ತಿಳಿಸ್ಕೊಡ್ತೀನಿ. ಸಿಂಪಲ್ ಆಗಿ ಏನು ಮಾಡಂಗಿಲ್ಲ, ನಿಮ್ಮೊಂದು ಅಕೌಂಟಲ್ಲಿ ಫಾಲೋವರ್ಸ್ ಇದೆ ಅಂತಂದ್ರೆ ಸಾಕು, ನಿಮ್ಮೊಂದು ಪ್ರೊಫೈಲಲ್ಲಿ ಅಲ್ಲಿ ನಿಮ್ಗೆ ಬೊಯೋ ಅಂತ ಬೊಯೋದಲ್ಲಿ ಏನಪ್ಪ ಅಂದ್ರೆ ಪ್ರೊಫೈಲಲ್ಲಿ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಎಡಿಟ್ ಪ್ರೊಫೈಲ್ ಮೇಲೆ ನಿಮ್ಗೆ ಇಲ್ಲಿ ಬೊಯೋ ಅಂತ ಇರುತ್ತೆ. ಆ ಒಂದು ಜಾಗದಲ್ಲಿ ಏನಪ್ಪ ಅಂದ್ರೆ ನಿಮ್ಮೊಂದು ಇಮೇಲ್ ಐಡಿ ಆಗಿರ್ಬೋದು, ಇಲ್ಲಂತಂದ್ರೆ ನಿಮ್ಮೊಂದು ಕಾಂಟ್ಯಾಕ್ಟ್ ವಾಟ್ಸಪ್ ನಂಬರ್ ಆಗಿರ್ಬೋದು, ಅಲ್ಲಿ ಹಾಕಬೇಕಾಗುತ್ತೆ ನೀವು. ಓಕೆನಾ, ಸೊ ಎಕ್ಸಾಂಪಲ್ ನಮ್ಮೊಂದು ಅಕೌಂಟಲ್ಲಿ ನೋಡಂಗಿತ್ತಂದ್ರೆ ಇವಾಗ 7,000 ಚಿಲ್ಲರೆ ಫಾಲೋವರ್ಸ್ ಇದ್ದಾರೆ. ಸೊ ಆ ಒಂದು ಜಾಗದಲ್ಲಿ ನೋಡ್ದಪ್ಪ ಕಾಂಟ್ಯಾಕ್ಟ್ ಅನ್ನೋದು ಆಪ್ಷನ್ ಇದೆ. ಸಿಂಪಲ್ ಆಗಿ ಒಂದು ಕಾಂಟ್ಯಾಕ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು, ನನ್ನೊಂದು ಇಮೇಲ್ ಐಡಿ ಬಂದ್ಬಿಡುತ್ತೆ. ಸೊ ನಮ್ಮೊಂದು ಪ್ರೊಫೈಲ್ ಯಾರು ವಿಸಿಟ್ ಮಾಡಿದ್ರೆ ಡೈರೆಕ್ಟ್ ಆಗಿ ಇಲ್ಲಿಂದ ಮೇಲ್ ಅನ್ನೋದು ಮಾಡ್ತಾರೆ ಅವರು.
ಓಕೆನಾ. ಯಾವುದಾದ್ರು ಪ್ರಮೋಷನ್ಸ್ ಬಂತು ಅಂದ್ರೆ ಮೇಲ್ ಮಾಡ್ತಾರೆ, ನಮ್ದು ಈ ಥರ ಹೋಟೆಲ್ ಇದೆ, ನಮ್ದು ಈ ಥರ ರೆಸ್ಟೋರೆಂಟ್ ಇದೆ, ಈ ಥರ ಪ್ರಮೋಷನ್ ಮಾಡಬೇಕು ಅಂತ ನಿಮ್ಗೆ ಮೇಲ್ ಮುಖಾಂತರ ತಿಳಿಸ್ಕೊಡ್ತಾರೆ ನಿಮಗೆ. ಓಕೆನಾ. ಇಲ್ಲ ಅಂತಂದ್ರೆ ನೀವು ವಾಟ್ಸಪ್ ನಂಬರ್ ಏನಾದ್ರು ಹಾಕಿದ್ದೀನಿ ಅಂತಂದ್ರೆ ಡೈರೆಕ್ಟಾಗಿ ನಿಮ್ಮ ನಂಬರ್ ಎತ್ಕೊಂತಾನೆ ಸಿಂಪಲಾಗಿ ವಾಟ್ಸಪ್ ಮಾಡಿಬಿಡ್ತಾರೆ. ನಮ್ಗೆ ಈ ಥರ ಹೋಟೆಲ್ ಇದೆ, ಇಲ್ಲ ಅಂತಂದ್ರೆ ಈ ಥರ ರೆಸ್ಟೋರೆಂಟ್ ಇದೆ, ನಮ್ಗೆ ಈ ಥರ ಪ್ರಮೋಷನ್ ಮಾಡಬೇಕು ಅಂತ ಅವ್ರು ಹೇಳ್ತಾರೆ. ನಿನ್ಗೆ ಓಕೆ ಆಯ್ತಾ, ಡೀಲ್ ಆಯ್ತಾ, ಅಲ್ಲಿ ಡೀಲ್ ಮಾತಾಡ್ಕೊಂಡ್ಬಿಡ್ಬೇಕು. 10,000 ಬೇಕಾ ನಿಂಗೆ, 10,000 ಬೇಕಾ, 1,00,000 ಬೇಕಾ. ಇವಾಗ 1,00,000 ಬೇಕು ಅಂತಂದರೆ ಸಾಕು, ಅವ್ರು ಇನ್ನೊಂದು ಸರಿ ನಿನ್ಗೆ ಹತ್ರನೂ ಬರಲ್ಲ. ಏನಕ್ಕಪ್ಪ ಅಂತಂದರೆ ನೀನು ಫುಲ್ ಒಂದೇ ಸಾರಿ ನೀನು ಕೋಟ್ಯಾಧಿಪತಿ ಆಗಬೇಕು ಅನ್ಕೋತೀಯಲ್ಲ. ಓಕೆನಾ. ಆ ಥರ ಹತ್ರ ಆಗಲ್ಲ. ಸೊ ಏನು ನಿನ್ನ ಅಕೌಂಟಲ್ಲಿ ಏನು ಫಾಲೋವರ್ಸ್ ಇದ್ದಾರೋ, ಓಕೆನಾ, ಏನು ವ್ಯೂಸ್ ಬರ್ತಾ ಇದೆಯೋ ಅದಕ್ಕೆ ತಕ್ಕನಂಗೆ ನೀನು ಅಲ್ಲಿ ರೇಟ್ ಮಾಡ್ತಾ ಇರಬೇಕಾಗುತ್ತೆ. ಓಕೆನಾ. ಸೊ ಒಂದು 50,000 ಫಾಲೋವರ್ಸಲ್ಲಿ ನಿಮ್ಗೆ ಅಟ್ಲೀಸ್ಟ್ ಒಂದು ಪರ್ ವಿಡಿಯೋಗೆ ಒಂದು 10,000 ಇಲ್ಲ ಅಂತಂದರೆ ಒಂದು 15,000 ವ್ಯೂಸ್ ಬರ್ತಿದೆ ಅಂತಂದರೆ ನಿಮ್ಮ ಮುಂದೆ ರೀಲ್ ವಿಡಿಯೋಗೆ ನೀವು ಆರಾಮಾಗಿ ಒಂದು 5,000 ರೂಪಾಯಿ ಚಾರ್ಜಸ್ ಅನ್ನೋದು ಮಾಡ್ಬೋದು ಒಂದು ವಿಡಿಯೋಗೆ. ಓಕೆನಾ. ಸೊ ಒಂದು ವಿಡಿಯೋ ಚಾರ್ಜಸ್ 5,000 ಮಾಡಿದ್ರು ಕೂಡ ನೀವು ಆರಾಮಾಗಿ ಮಂತ್ಲಿನಲ್ಲಿ ನೀವು ಒಂದು 5 ವಿಡಿಯೋ 6 ವಿಡಿಯೋ ಮಾಡಿಬಿಟ್ರೆ ಸಾಕು, ನಿಮಗೆ ತಿಂಗಳು 25,000 ರೂಪಾಯಿಂದ 30,000 ರೂಪಾಯಿ ಎಲ್ಲಿ ಹೋಗಲ್ಲ, ನಿನ್ನ ಅಕೌಂಟಿಗೆ ಬಂದೇ ಬಿಡ್ತದೆ ಅದು. ಓಕೆನಾ. ಸೊ ಇದ್ರ ಮುಖಾಂತರ ಇನ್ಸ್ಟಾಗ್ರಾಮಲ್ಲಿ ದುಡ್ಡನ್ನು ಸಿಗುತ್ತೆ. ಇವಾಗ ದೊಡ್ಡ ಸೆಲೆಬ್ರಿಟಿ ಕೂಡ ಅಷ್ಟೇ. ಓಕೆನಾ. ದೊಡ್ಡ ಮಿಲಿಯನ್ ಗಟ್ಟಲೆ ಫಾಲೋವರ್ಸ್ ಇರೋರಿಗೂ ಕೂಡ ಅಷ್ಟೇ ಇನ್ಸ್ಟಾಗ್ರಾಮ್ ಅವ್ರಿಗೆ ₹1 ಕೊಡಲ್ಲ ನಿಮಗೆ. ಓಕೆನಾ. ಯಾವುದೇ ಕಾರಣಕ್ಕೂ ಕೊಡಲ್ಲ. ಏನಪ್ಪ ಅಂತಂದ್ರೆ ಅವ್ರಿಗೆ ಬ್ರ್ಯಾಂಡ್ ಪ್ರಮೋಷನ್ಸ್ ಹೋಗ್ತವೆ ದೊಡ್ಡ ಕಂಪ್ನಿಗಳು. ಓಕೆನಾ. ಈ ಕ್ರಿಕೆಟರ್ಸ್ ಕೂಡ ಅಷ್ಟೇ, ದೊಡ್ಡ ಕ್ರಿಕೆಟರ್ಸ್ ಕೂಡ ಪ್ರಮೋಷನ್ ಮಾಡ್ತಾ ಇರೋದು ಯಾವುದೊಂದು ಅಪ್ಲಿಕೇಶನ್ ಬಗ್ಗೆ ಇರ್ಬೋದು. ಓಕೆನಾ. ಈ ಥರ ತುಂಬ ಜನ ನೋಡಿರ್ತೀರ. ಏನಕ್ಕಪ್ಪ ಅಂತಂದ್ರೆ ಅವರು ದುಡ್ಡು ತೊಗೊಂಡಿರ್ತಾರೆ, ಅಡ್ವರ್ಟೈಸ್ಮೆಂಟ್ ಮಾಡ್ತಾ ಇರ್ತಾರೆ, ಸೊ ದುಡ್ಡು ಕೊಡ್ತಾರೆ. ಸೊ ಅದೇ ಥರನೇ ಅಷ್ಟೇ ನೀನು ಕೂಡ ಸೆಲೆಬ್ರೇಟ್ ಆಗಿ ಹೋಗ್ತೀಯ. ಒಂದು 50,000 ಫಾಲೋವರ್ಸ್ ನೀನು ಇಟ್ಟಿದೀಯ ಅಂತಂದರೆ ಈ ಥರ ಕಂಪ್ನಿಗಳು ನಿನ್ನ ಹತ್ರ ಬರ್ತಿದೆ ಅಂತಂದರೆ ಸಾಕು, ಆ್ಯಂಡ್ ನೀನು ಕೂಡ ಸೆಲೆಬ್ರಿಟಿನೇ. ಓಕೆನಾ. ಒಳ್ಳೆ ವ್ಯೂಸ್ ಬರ್ತಿದೆ ನಿನ್ನ ಅಕೌಂಟಲ್ಲಿ. ಸೊ ಇನ್ನು ಏನು ನಿಂಗೆ ಒಳ್ಳೆ ವ್ಯೂಸ್ ಅಂತಂದರೆ ನಿನ್ನ ದುಡ್ಡು ನಿಂಗೆ. ಓಕೆನಾ. ಸೊ ಇದ್ರ ಮುಖಾಂತರ ನೀವು ಇನ್ಸ್ಟಾಗ್ರಾಮ್ ಮುಖಾಂತರ ದುಡ್ಡನ್ನು ಸಿಗುತ್ತೆ, ಆ್ಯಂಡ್ ಆ ಪ್ರಮೋಷನ್ಸಿಂದ ಸಿಗುತ್ತೆ. ಇನ್ಸ್ಟಾಗ್ರಾಮ್ ಅವರು ಕಿತ್ತು ಕೊಡಲ್ಲ. ಓಕೆನಾ. ಸೊ ಫಸ್ಟ್ ಒಂದು ಟೈಮ್ ಇತ್ತು. ಓಕೆನಾ. ಒಂದು ಬೋನಸ್ ಫೀಚರ್ ಅಂತ ಒಂದು ಕೊಟ್ಟಿದ್ರು. ಸೊ ಆ ಒಂದು ಬೋನಸ್ ಫೀಚರಿಂದ ಒಳ್ಳೆ ದುಡ್ಡನ್ನು ಬಾಚ್ಕೊತಾ ಇದ್ರು ಇನ್ಸ್ಟಾಗ್ರಾಮ್ ಮುಖಾಂತರ. ಓಕೆನಾ. ಅದು ಸ್ವಲ್ಪ ದಿನ ಮಾತ್ರನೇ ಅದಿತ್ತು. ಓಕೆನಾ. ಒಂದು 2 ತಿಂಗಳು 3 ತಿಂಗಳು ಅಷ್ಟೇ ಇದ್ದಿದ್ದು, ಆ್ಯಂಡ್ ಆ ಒಂದು 2-3 ತಿಂಗಳಿಂದನೂ ಅಷ್ಟೇ ದುಡ್ಡನ್ನು ಬಾಚ್ಕೊಂಡಿದ್ದವ್ರು ಬಾಚ್ಕೊಂಡ್ಬಿಟ್ರು. ಆ ಒಂದು ಇನ್ಸ್ಟಾಗ್ರಾಮ್ ಅವ್ರಿಗೆ ಗೊತ್ತಾಗೋಯ್ತು ಅಂತ ಗೊತ್ತಿಲ್ಲ, ನಾನು ಈ ಥರ ಬೋನಸ್ ಫೀಚರ್ ಬಿಟ್ಬಿಟ್ರೆ ನನ್ನನ್ನು ಅಷ್ಟೇ ಕಳಿಸ್ಬಿಡ್ತಾರೆ ಅಂತ. ಸೊ ಅವ್ನ ಫ್ಯೂಚರ್ ಅವ್ನು ತೆಗೆದುಬಿಟ್ನು. ಓಕೆನಾ. ಸೊ ಅವ್ನ ಫ್ಯೂಚರ್ ಒಳ್ಳೆ ಫ್ಯೂಚರ್ ಇತ್ತು, ಬಟ್ ಎಷ್ಟೋ ಜನ ಒಳ್ಳೆ ದುಡ್ಡನ್ನು ಅರ್ನಿಂಗ್ ಅನ್ನೋದು ಮಾಡಿದ್ರು ಬೋನಸ್ ಫ್ಯೂಚರಿಂದ. ಓಕೆನಾ. ಮತ್ತು ಗೈಸ್ ಎಲ್ಲನೂ ಕಂಪ್ಲೀಟಾಗಿ ಅರ್ಥ ಆಯಿತು ಅಂತ ಅನ್ಕೊಂಡಿದ್ದೀನಿ ಯಾವ ಥರ ಇನ್ಸ್ಟಾಗ್ರಾಮ್ ಮುಖಾಂತರ ನಮ್ಗೆ ದುಡ್ಡು ಸಿಗುತ್ತೆ ಅಂತ ಗೈಸ್. ಓಕೆನಾ. ಸೊ ತುಂಬ ಜನ ಗೊತ್ತಿಲ್ಲ ಅನ್ಕೊಂಡೇ ಇದ್ಬಿಡಿ. ಓಕೆನಾ. ಸೊ ಗೊತ್ತಾಯಿತು ಅಂತ ಅನ್ಕೊಂಡಿದ್ದೀನಿ ಇವಾಗ. ಓಕೆನಾ. ಮತ್ತು ವಿಡಿಯೋ ಎಷ್ಟಾಗಿದೆ ಖಂಡಿತವಾಗ್ಲೂ ಒಂದೇ ಒಂದು ಲೈಕ್ ಮಾಡ್ಬೋದು, ಇಲ್ಲ ಅಂದ್ರೂ ಕೂಡ ಡಿಸ್ಲೈಕ್ ಮಾಡ್ಬೋದು. ನಿಮ್ಮ ಅನಿಸಿಕೆ ನನಗೆ ಕಮೆಂಟ್ ಮಾಡಿ ತಿಳಿಸ್ಬೋದು. ಇವತ್ತಿನ ವಿಡಿಯೋದಲ್ಲಿ ಸ್ಟೇ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.